ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ನಾಪೋಕ್ಲು ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಹಾಸನ ಜಿಲ್ಲೆ ಬೇಲೂರಿನ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತ್ಯಾರ್ಪೇಟೆ ತಾಲೂಕಿನ ಸಿಂದಕಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿ ಬಳಿ ಟ್ರಾಕ್ಟರ್ ರೇಸ್ ಮೋಟಾರ್ ಬೈಕುಗಳ ಓಟದ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಬಲ್ಲಮಾವಟಿಯ ಮುಖ್ಯ ರಸ್ತೆಯ ಮೇಲೆ ಭಾರೀ ಗಾತ್ರದ ಮರ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ನಾಪೋಕ್ಲು ಸಮೀಪದ ಬಲ್ಲಮಾವಟಿಯಲ್ಲಿ ಮುಖ್ಯ ರಸ್ತೆಯ ಮೇಲೆ ಭಾರೀ ಗಾತ್ರದ ಮರ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡ ಘಟನೆ ಸಂಜೆ ಜರುಗಿದೆ. ನಾಪೋಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಬಲ್ಲಮಾವಟಿ ಗ್ರಾಮದ ಸಣ್ಣ ಎಡಿಕೇರಿ ಎಂಬಲ್ಲಿ ಸುಗುಣ ಎಂಬುವರ ತೋಟದಿಂದ ಬಿದ್ದ ಭಾರೀ ಗಾತ್ರದ ಮರದಿಂದಾಗಿ ಸುಮಾರು 1 ಗಂಟೆಗಳ ಕಾಲ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ವಾಹನ ದಟ್ಟಣೆ ನಿರ್ಮಾಣವಾಗಿತ್ತು. ಬಳಿಕ ಪಂಚಾಯಿತಿ ಉಪಾಧ್ಯಕ್ಷ ಚೋಕೀರ ಬಾಬಿ ಭೀಮಯ್ಯ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಎಡಿಕೇರಿ ಸುಭಾಷ್ ರವರು ಮರ ಕತ್ತರಿಸುವ ಯಂತ್ರದ ಮೂಲಕ ಸಕಾಲದಲ್ಲಿ ಸಹಕರಿಸಿ ಮರವನ್ನು ತೆರವುಗೊಳಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರಿನ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ಭಾರತ ದೇಶ ಹಾಗೂ ಸಕಲ ಪ್ರಜೆಗಳ ರಕ್ಷಣೆಯಲ್ಲಿ ತೊಡಗಿರುವ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಪ್ರತಿಯೊಬ್ಬ ಪ್ರಜೆಯೂ ಮಾಡಬೇಕೆಂದು ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ತಿಳಿಸಿದರು. ಹಾಸನ ಜಿಲ್ಲೆ ಬೇಲೂರಿನ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾರ್ಗಿಲ್ನಂತಹ ಕಣಿವೆ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೈನಿಕರ ವಿರುದ್ಧ ಹೋರಾಡಿ ಜಯ ತಂದುಕೊಟ್ಟ ಸೈನಿಕರ ಹೋರಾಟ ಸ್ಮರಣೀಯ. ಪರಮವೀರ ಚಕ್ರ ಪ್ರಶಸ್ತಿ ಪಡೆದ ಮನೋಜ್ ಕುಮಾರ್ ಪಾಂಡೆ, ಯೋಗೇಂದ್ರ ಸಿಂಗ್ ಯಾದವ್, ಅಮೋಲ್ ಖಾಲಿಯಾ, ಸೌರಭ ಖಾಲಿಯಾ ಇಂತಹ ಅಸಂಖ್ಯ ಸೈನಿಕರ ಹೋರಾಟದ ಫಲವಾಗಿ ಕಾರ್ಗಿಲ್ ಭಾರತದ ವಿದೇಶವಾಗಿ ಉಳಿದಿದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿದ್ಯಾವಿಕಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್, ದೇಶದ ರಕ್ಷಣೆಗೆ ತಮ್ಮ ಪ್ರಾಣವನ್ನ ನೀಡಲು ಸಿದ್ಧರಿರುವ ನಮ್ಮ ಸೈನಿಕರ ಹಾಗೂ ಅವರ ಕುಟುಂಬ ಸದಸ್ಯರ ಸೇವಾ ಮನೋಭಾವನೆ ಸ್ಮರಣೀಯ. ಇದು ಮುಂದಿನ ಪೀಳಿಗೆಗೂ ಸ್ಫೂರ್ತಿ ಎಂದು ಅಭಿಪ್ರಾಯಪಟ್ಟರು. ಯುವ ಸಾಹಿತಿ ಎಸಿ ನಿರಂಜನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭ ಮಾಜಿ ಸೈನಿಕರಾದ ವೆಂಕಟೇಶ್, ಧರ್ಮರಾಜ್, ಶಿವರಾಜ್ ಇವರನ್ನ ಸನ್ಮಾನಿಸಲಾಯಿತು. ಸೈನಿಕರ ಕುಟುಂಬದ ಸದಸ್ಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ದೇಶಭಕ್ತ ಬಳಗದ ಖಜಾಂಚಿ ಮಹೇಶ್, ಉಪನ್ಯಾಸಕ ಹಾಗೂ ಸಾಹಿತಿ ಧರ್ಮ, ಪ್ರಕೃತಿ ಇತರರು ಇದ್ದರು. ರೈತರನ್ನು ನೆನಪಿಸಿಕೊಂಡು ನೋಡಬೇಕು, ಅವರು ಯಾವ ಕಷ್ಟದಲ್ಲಿ ನಮ್ಮ ದೇಶವನ್ನ ಸಂರಕ್ಷಿಸ್ತಾರೆ. ಒಂದು ದೊಡ್ಡದಾದ ಒಂದು ಶಕ್ತಿಯುತವಾದ ಒಂದು ಮಿಲಿಟರಿ ನಮ್ಮ ಹತ್ರ ಇರೋದ್ರಿಂದ, ಅಂದ್ರೆ ಪ್ರಪಂಚದಲ್ಲಿ 4ನೇ ಸ್ಥಾನ ಈಗ ನಮ್ಮದು, ಅತ್ಯಂತ ಬಲಿಷ್ಠವಾದ ಸೇನೆ. ಯಾರಷ್ಟು ಸುಲಭದಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಮತ್ತೆ ರಷ್ಯಾದಂತ ಉತ್ತಮ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಯಾವಾಗೇನು ಅಮೆರಿಕ ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು, ಆದ್ರೆ ಒಂದು ಬಲಿಷ್ಠ ಬ್ರಿಟನ್ ಇದೆ ನಮ್ಮ ಜೊತೆ, ರಷ್ಯಾ ಇದೆ. ಅದು ಬಹಳಷ್ಟು ದೊಡ್ಡಂತ ಒಂದು ಮಿಲಿಟರಿ. ಆ ಮಿಲಿಟರಿಯ ಇದುವರೆಗೆ ನೀವು ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರಿ ಇಲಾಖೆಗಳನ್ನು ನೀವು ನೋಡಿರ್ಬೋದು. ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಆದರೆ ಮಿಲಿಟರಿಯಲ್ಲಿ ಮಾತ್ರ ಭ್ರಷ್ಟಾಚಾರ ಇಲ್ಲ. ಅದನ್ನ ದೇವೇಗೌಡರು ಹೇಳ್ತಾರೆ. ದೇವೇಗೌಡರು ಪಾಲಿಟೆಕ್ನಿಕ್ ಇಂಜಿನಿಯರ್ ಪಾಸಾಗಿ ಬಂದ ತಕ್ಷಣ ಕ್ವಾಲಿಫೈರ್ ಆಗುತ್ತೆ ಆರ್ಮಿಗೆ. ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂಗೆ ಕ್ವಾಲಿಫೈರ್ ಆಗುತ್ತೆ. ಇಂಟರ್ವ್ಯೂ ಹೋಗ್ಬಿಟ್ಟು ಮೊದಲು ಅವರು ನೋಡಿ, ಅವರು ಹುಟ್ಟಿನಿಂದಲೇ ರಾಜಕಾರಣಿಯಾಗಿ ಬಂದಿದ್ದ ಏನೋ ಗೊತ್ತಿಲ್ಲ, ಒಬ್ಬರಂತ ಫೋನ್ ಮಾಡಿಸ್ತಾರೆ. ಅಲ್ಲಿಗೆ ಫೋನ್ ಮಾಡಿಸಿ ಇವರು ಇಂಟರ್ವ್ಯೂ ಹೋಗ್ತಾರೆ. ಇಂಟರ್ವ್ಯೂ ಹೋಗಿ ಅಲ್ಲಿ ಏನೋ ಫಸ್ಟ್ ಹೆಸರೇ ಇವರನ್ನೇ ಕರೀತಾರೆ, ಯಾರಪ್ಪ ದೇವೇಗೌಡರಪ್ಪ ಅಂತ. ಬಹಳ ಖುಷಿ ದೇವೇಗೌಡರು ಒಳಗಡೆ ಹೋದರೆ ಅವರಿಗೆ ಏನು ಕೆಟ್ಟ ಮಿಲಿಟರಿಯಲ್ಲಿ ಮಾತ್ರ ಏನು ನಡೆಯಲ್ಲ, ನೋ ಇನ್ಫ್ಲುಯೆನ್ಸ್ ಅಟ್ ಆಲ್. ಹಾಗೆ ದೇವೇಗೌಡರು ಏನಂತ ಕಥೆಗಳು, ನಾನು ಕಟ್ಟಕತೆ ಹೇಳ್ತಾ ಇಲ್ಲ. ಆಮೇಲೆ ಅವರು ರಾಜಕಾರಣಿ ಆಗ್ತಾರೆ, ಆಮೇಲೆ ಅದೆಲ್ಲ ಇತಿಹಾಸ ಬಿಡಿ. ಹಾಗಾಗಿ ಯಾವತ್ತು ಸೈನಿಕರು ಭ್ರಷ್ಟರಾಗ್ತಾರೆ ಅವತ್ತು ಮಾತ್ರ ನಮಗೆ ಕೇಳುವ. ಈಗ ನಮ್ಮ ದೇಶದಲ್ಲಿ ಪ್ರತಿಯೊಂದರಲ್ಲಿ ನೀವು ನೋಡ್ತಾ ಇರಬಹುದು, ಲಂಚ ಲಂಚ ಲಂಚ. ಒಂದು ಸೈನಿಕರಿಗೆ ಲಂಚ ಕೊಡಕ್ಕೆ ಹೋಗಿ ಇಲ್ಲ, ಸೈನಿಕರ ಸಿಲೆಕ್ಷನ್ ಫೋನ್ ಮಾಡಿ ಖಂಡಿತ ಆಗಲ್ಲ. ಅಲ್ಲಿ ಇರಬೇಕಾದ ಒಂದು ನಿಷ್ಠೆ, ಒಂದು ನ್ಯಾಯ, ಒಂದು ಪ್ರಾಮಾಣಿಕತೆ, ಅದನ್ನು ನಾವು ಸೈನಿಕರಲ್ಲಿ ಮಾತ್ರ ಕಾಣಬಹುದಾಗಿದೆ. ಹಾಗಾಗಿ ನಾವು ನೆಮ್ಮದಿಯಿಂದ ಇದ್ದೇವೆ. ಎಷ್ಟು ಇರುತ್ತೆ ಅಲ್ಲಿ ಮೈನಸ್ ಡಿಗ್ರಿಗೆಲ್ಲ ಹೊರಟೋಗಿರುತ್ತೆ ಕೆಲವು ಟೈಮು. ಅಲ್ಲಿ ಟೆಂಪರೇಚರ್ ಅದು ಯಾವುದೂ ಲಕ್ಷದೆ, ಬಿಸಿಲು, ಮಳೆ, ಟೆಂಪರೇಚರು, ಇದು ಯಾವುದನ್ನು ಲಕ್ಷಿಸ್ದೇ
ಅಲ್ಲಿನ ಯೋಧರು ನಮ್ಮನ್ನ ಈಗಲೂ 24/7 ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಬಹಳ ಆರಾಮಾಗಿ ಬಹಳ ಸೇಫಾಗಿ ಇಲ್ಲಿದ್ದೀವಿ. ಹಾಗಾಗಿ ಆ ಯೋಧರಿಗೆ ಖಂಡಿತವಾಗ್ಲೂ ನಾವು ನಮ್ಮ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಮತ್ತು ಅದಷ್ಟೇ ಅಲ್ಲದೆ ಮಾಜಿ ಯೋಧರಿಗೆ, ಅಲ್ಲಿ ಕೆಲಸ ನಿರ್ವಹಿಸಿ ಬಂದಿರತಕ್ಕಂಥ ಮಾಜಿ ಯೋಧರಿಗೆ ಗೌರವ ಸಮರ್ಪಣೆ ಮಾಡ್ಕೊಳ್ಳೋದು ಹೆಂಗಿದೆ ಅಂತಂದರೆ ಅದು ದೇಶಕ್ಕೆ ಗೌರವಿಸಿದಂಗೆ, ದೇಶ ರಕ್ಷಣೆಗೆ ಗೌರವಿಸಿದಂಗೆ ಅಂತಕ್ಕಂಥ ಮಾತನ್ನ ಹೇಳಬೇಕು. ಬೇರೆ ಯಾರನ್ನು ಗೌರವಿಸೋಕ್ಕಿಂತಲೂ ಯೋಧನ ಗೌರವಿಸಿದ್ರೆ ನಮ್ಮನ್ನು ಕಾದು ಬಂದಿದ್ದಾರೆ ಅಲ್ಲಿ ಅವರು, ದೇಶವನ್ನೇ ಗೌರವಿಸಿದಂಗೆ ಮತ್ತು ದೇಶ ರಕ್ಷಣೆಯನ್ನು ಗೌರವಿಸಿದಂಗೆ ಅಂತ ಹೇಳ್ತಾ ಪ್ರತಿ ಮನೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ನಾಪೋಕ್ಲುವಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 4-5 ದಿನಗಳಿಂದ ಭಾರೀ ಗಾಳಿ ಮಳೆಯಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ನಾಪೊಕ್ಲು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 4-5 ದಿನಗಳಿಂದ ಭಾರೀ ಗಾಳಿ ಮಳೆಯಿಂದಾಗಿ ಮರಗಳು ವಿದ್ಯುತ್ ಲೈನ್ ಮೇಲೆ ಮುರಿದು ಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡು ತೀವ್ರ ಸಂಕಷ್ಟ ಎದುರಾಗಿದೆ. ಹಾಲು, ಮೀನು, ಮಾಂಸ ಮಾರಾಟಗಾರರು ಸೇರಿದಂತೆ ಇತರ ವ್ಯಾಪಾರಿಗಳಿಗೂ ಮತ್ತು ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಆಗಿದ್ದು ತೊಂದರೆ ಅನುಭವಿಸುವಂತಾಗಿದೆ. ಸ್ಥಳೀಯ ಚೆಸ್ಕಾಂ ಅಭಿಯಂತರ ಸುರೇಶ್ ಹಾಗೂ ಸಿಬ್ಬಂದಿಗಳು ಮಳೆ ಗಾಳಿಯನ್ನು ಲೆಕ್ಕಿಸದೆ ಸಿಬ್ಬಂದಿಗಳ ಕೊರತೆಯ ನಡುವೆಯೂ ಕಾರ್ಯಪ್ರವೃತ್ತರಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಶಿಳನರೆ ಹೋಬಳಿಯ ಸಿಂದಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿಯ ಬಳಿ ಟ್ರ್ಯಾಕ್ ಡರ್ಟ್ ರೇಸ್ ಮೋಟಾರ್ ಬೈಕ್ಗಳ ಓಟದ ಸ್ಪರ್ಧೆ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಸಿಂದಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿಯ ಬಳಿ ಟ್ರ್ಯಾಕ್ ಡರ್ಟ್ ರೇಸ್ ಮೋಟಾರ್ ಬೈಕ್ಗಳ ಓಟದ ಸ್ಪರ್ಧೆಯು ಅದ್ದೂರಿಯಾಗಿ ನಡೆಯಿತು. ಬ್ರೂಮ್ ಎಂದು ಸದ್ದು ಮಾಡಿ ಧೂಳೆಬ್ಬಿಸುತ್ತಾ ಭಾರಿ ವೇಗದಲ್ಲಿ ಓಡಿದ ಬೈಕುಗಳ ಓಟದ ಸ್ಪರ್ಧೆಯನ್ನ ಕಣ್ತುಂಬಿಕೊಂಡ ಗ್ರಾಮೀಣ ಜನರು. ಎಂಆರ್ಎಫ್, ಜೆಕೆ, ಟೊಯೋಟಾ ಸೇರಿದಂತೆ ವಿವಿಧ ಕಂಪನಿಗಳಿಂದ ಆಗಮಿಸಿದ್ದ ಬೈಕ್ ರೇಸರ್ಗಳು ಗೆಲುವಿನ ದಡ ಮುಟ್ಟಲು ಭಾರೀ ಸಾಹಸ ಮಾಡಿ ಎದ್ದು ಬಿದ್ದು ಗುರಿ ಮುಟ್ಟಲು ಪ್ರಯತ್ನ ಮಾಡಿದರು. ಸೈಯದ್ ನಜೀಂ, ಮುನ್ನಾ ಸೈಯದ್ ರೋಷನ್, ಇಮ್ರಾನ್, ತನ್ವೀರ್ ಹಾಗೂ ಸೌದಿ ಫಯಾಜ್ ಡಟ್ ಬೈಕ್ ರೇಸ್ನ ನೇತೃತ್ವ ವಹಿಸಿದ್ದರು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ರೇಸ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಸ್ವಾಭಾವಿಕ, ಆದ್ದರಿಂದ ಸೋಲಿಗೆ ಹೆದರದೆ ಸತತವಾದ ಪ್ರಯತ್ನದಿಂದ ಇಂದಿನ ಸೋಲನ್ನೇ ಮುಂದೆ ಗೆಲುವಾಗಿಸಿಕೊಂಡು ಸಾಧನೆ ಮಾಡಬೇಕೆಂದು ಚಂದ್ರಶೇಖರ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಗ್ರಾಮಾಂತರ ಠಾಣೆಯ ಆನಂದೇಗೌಡ ಅವರು ಬೈಕ್ ರೇಸ್ ಸ್ಪರ್ಧೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದರು. ಮಿಂಚಿನ ಒಂದು ಸಂಚಲನ ಮೂಡಿಸಿದ ಕ್ಯಾರ್ಪೇಟೆಯಲ್ಲಿ ಅದ್ಭುತವಾದ ಸತತ 4ನೇ ಬಾರಿ ಇದು ನಡೆಸಿರುವಂತಹದ್ದು. ಹಾಗಾಗಿ ದಯವಿಟ್ಟು ಇಲ್ಲಿ ಬಂದಿರುವಂತಹ ಪ್ರೇಕ್ಷಕರು ದಯವಿಟ್ಟು ನಿಮ್ಮ ಏನು ಬ್ಯಾರಿಕೇಡ್ ಆಗಿದ್ದಾರೆ ಅಂತರವನ್ನು ಕಾಯ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರರು. ಹಾಗಾಗಿ ದಯವಿಟ್ಟು ಪ್ರೇಕ್ಷಕರು ಬ್ಯಾರಿಕೇಡ್ ಮುಟ್ಟಿ ಅಂತರವನ್ನು ಕಾಯ್ಕೋಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ನಾಪೋಕ್ಲು ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಹಾಸನ ಜಿಲ್ಲೆ ಬೇಲೂರಿನ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿ ಬಳಿ ಟ್ರ್ಯಾಕ್ ಡರ್ಟ್ ರೇಸ್ ಮೋಟಾರ್ ಬೈಕುಗಳ ಓಟದ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.